ಇದು ರಾಮ ಮಂದಿರ ಅಂತ ಇಲ್ಲೇ ಪಕ್ಕದಲ್ಲೇ ಐತೆ. ಸೋಮನಾಥ ದೇವಸ್ಥಾನ ಪಕ್ಕದಲ್ಲೇ ಇಲ್ಲಿ ರಾಮ ಮಂದಿರ ಅಂತ ಐತೆ. ಇದನ್ನು ನೋಡೋಣ ಅಂತ ಬಂದಿದೆ. ನೋಡೋಣ ಒಳಗೆ ಹೋಗಿ. ಮೇಲುಗಡೆ ಫ್ಲಾಗ್ ಹಾರ್ತಿದ್ದಾರಲ್ಲ, ಆಂಜನೇಯ ಇದೆ. ಪೇಂಟ್ ಮಾಡ್ತಾ ಇದ್ದಾರೆ ಮುಂದೆ. ದೇವ್ರದ ಅಲ್ಲಿ ಸೋಮನಾಥನ ದರ್ಶನ ಎಲ್ಲ ಆದಮೇಲೆ ತಿರ್ಗಾ ರೂಮ್ಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಬಂದೆ. ಮತ್ತೆ ತ್ರಿವೇಣಿ ಸಂಗಮ ಹತ್ರ ಹೋಗ್ತಾ ಇದ್ದೆ. ಇದು ದೇವಸ್ಥಾನ ಇಲ್ಲೇ ಇತ್ತು, ಹಂಗೆ ನೋಡೋಣ ಅಂತ ಬಂದೆ. ಚೆನ್ನಾಗಿದೆ ಮೂರ್ತಿ ಎಲ್ಲ, ಹೆಸರು ಬಟ್ಟೆ ಇದೆ ದೇವ್ರ ಮೇಲೆಲ್ಲ. ಇಲ್ಲಿ ರಾಮನ ಮೂರ್ತಿ, ರಾಮ ಲಕ್ಷ್ಮಣ ಸೀತೆ, ಅದ್ರ ಪಕ್ಕದಲ್ಲೇ ಆಂಜನೇಯ ಇದ್ದಾನೆ. ಈ ಕಡೆ ಪಕ್ಕದಲ್ಲಿ ಗಣೇಶ ಇದ್ದಾನೆ. ಈ ಥರ ಇದೆ ಒಳಗಡೆ ರಾಮ ಮಂದಿರ. ಹೌದು, ರಾಮ್ 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 ಅಂತ ಬರೀತಾರಲ್ಲ, ಅದು ಬರಿತಾ ಇದ್ದಾರೆ ಆ ಕಡೆ ಈ ಕಡೆ. ತ್ರಿವೇಣಿ ಸಂಗಮ ಹತ್ರ ಬಂದೆ. ಇಲ್ಲಿ ಚಹಾ ಅಂಗಡಿ ನೋಡಿದೆ, ಶುಂಠಿ ಚಹಾ. ನನಗೂ ಅದ ಬೇಕಿತ್ತು ಆ್ಯಕ್ಚುಲಿ, ಗಂಟ್ಲೆಲ್ಲ ಹಾಳಾಗೋಗಿತ್ತು. ಚಲೋ ಚಹಾ ಸಿಕ್ತು, ಮಸ್ತ್ ಚಹಾ ಕುಡ್ದೆ ಹೋಗ್ತೀನಿ ತ್ರಿವೇಣಿ ಸಂಗಮ ಒಳಗೆ. ಇಲ್ಲೇ ಇರೋದು, ಅಪೋಸಿಟ್ ಇರೋದು. ಹಾಯ್, ಇಲ್ಲಿ ಟೀ ಅಂಗಡಿಲಿ ಒಂದು ಶುಂಠಿ ಚಹಾ ಕುಡ್ದಾದ್ಮೇಲೆ ಹೋಗ್ಬೇಕಾದ್ರೆ ಎಷ್ಟಾಯಿತು ಅಂತ ಕೇಳಿದೆ. ದುಡ್ಡೇ ತೊಗೊಳ್ಳಿಲ್ಲ ಅವರು. ರೆಂದು ಅಂತಂದ್ರು. ಯಾಕಂದ್ರೆ ದುಡ್ಡು ತೊಗೊಳ್ಳಿ ಅಂದರೆ ಬೇಡ ಬೇಡ ಹೋಗಿ ಪರವಾಗಿಲ್ಲ ಹೋಗಿ ಅಂತಂದು. ತುಂಬ ವಿಚಿತ್ರ ಅನ್ನಿಸ್ತಿದ್ದು. ಅಂಗಡಿಯವ್ರಿಗೆ ಒಳ್ಳೇದಾಗ್ಲಪ್ಪ. ಇಲ್ಲಿಂದ ಒಳಗೆ ಹೋಗ್ತಾ ಇದ್ದೀನಿ ಈಗ. ತ್ರಿವೇಣಿ ಸಂಗಮ್. ಅವರು ಅಂಗಡಿಯವರು ಹೇಳಿದರು, ಇಲ್ಲಿ ಆರತಿದು ಅಷ್ಟೊಂದೇನು ಇದಿಲ್ಲ, ಇಲ್ಲಿ ಟೈಮಿಂಗ್ ಕರೆಕ್ಟಾಗಿಲ್ಲ, ಯಾವಾಗ ಬೇಕಾವಾಗ ಮಾಡ್ತಾರೆ. ಸೋಮನಾಥ ಟೆಂಪಲಲ್ಲಿ ಆರತಿ ಸ್ಟಾರ್ಟ್ ಮಾಡಿರ್ತಾರೆ, ಅಲ್ಲೇ ಹೋಗ್ಬಿಡ್ರಿ. ಲೈಟ್ ಶೋ ಅಲ್ಲೇ ಆರತಿ ಆಗಿದ ತಕ್ಷಣ ಲೈಟ್ ಶೋ ಎಲ್ಲ ಇರುತ್ತೆ. ಮೇನ್ ಅಲ್ಲಿ ಆರತಿ ನೋಡಿರಿ, ಇಲ್ಲೆಲ್ಲ ಏನು ಪರವಾಗಿಲ್ಲ ಅಂತಂದರು. ಇಲ್ಲಿ ಸಾಧುಗಳು ಯಾವಾಗ ಅವ್ರಿಗೆ ಯಾವಾಗ ಅನ್ಸುತ್ತೆ ಅವಾಗೆ ಆರತಿ ಮಾಡ್ತಾರಂತೆ, ಟೈಮಿಂಗ್ಸ್ ಕರೆಕ್ಟಾಗಿ ಮೇಂಟೈನ್ ಮಾಡಲ್ಲಂತೆ. ಅದಕ್ಕೋಸ್ಕರ ಇಲ್ಲಿ ಒಂದು ಸ್ವಲ್ಪ ತ್ರಿವೇಣಿ ಸಂಗಮ ಎಲ್ಲ ನೋಡಿಕೊಂಡು ಸೀದಾ ಟೆಂಪಲ್ ಹತ್ರ ಹೋಗ್ತೀನಿ ಈಗ. ಈ ಥರ ಆಯ್ತು ನೋಡಿರಿ ತ್ರಿವೇಣಿ ಸಂಗಮ. ಈ ತ್ರಿವೇಣಿ ಸಂಗಮಲ್ಲಿ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಹೋದರೆ ಒಳ್ಳೆಯದು ಅಂತ ಹೇಳ್ತಾರೆ. ಸನ್ಸೆಟ್ ಟೈಮಲ್ಲಿ ಬಂದಿದ್ದೀನಿ, ಸಕ್ಕತ್ತಾಗಿ ಕಾಣ್ತಿದೆ. ಇಷ್ಟೇ, ಇವಾಗ ತ್ರಿವೇಣಿ ಸಂಗಮ ನೋಡ್ಕೊಂಡಿದ್ದಾಯಿತು. ಇವಾಗ ಇಲ್ಲಿಂದ ಟೆಂಪಲ್ ಹತ್ರ ಹೋಗ್ತೀನಿ. ಟೆಂಪಲ್ ಹತ್ರ ಹೋಗಿ ಸೋಮನಾಥದ ದೇವ್ರದ್ದು ಆರತಿ ದರ್ಶನ ಮಾಡಿಕೊಂಡು ಅಲ್ಲೇ ಲೈಟ್ ಶೋ, ಸೌಂಡ್ ಶೋ ಇರುತ್ತೆ, ಅದನ್ನೇ ನೋಡ್ಕೊಳಕ್ಕೆ ಹೋಗ್ತೀನಿ. ಬೈಕ್ ಒಂದು ಕಡೆ ಪಾರ್ಕ್ ಮಾಡಿ ಮೇನ್ ಟೆಂಪಲ್ ಒಳಗೆ ಹೊಂಟೀನಿ ಈಗ. ಇಲ್ಲಿ ಒಳಗೆ ಹೋಗಿ ದೇವ್ರ ದರ್ಶನ ಮಾಡ್ಕೋಬೇಕು. ಇವಾಗ ಸಾಯಂಕಾಲ ಆರತಿ ಮಾಡ್ತಾರೆ, ಆರತಿ ದರ್ಶನ ಮಾಡಿಕೊಂಡು ಅಲ್ಲೇ ಒಳಗೆ ಹೋಗಿ ಲೈಟ್ ಶೋ ಮತ್ತು ಸೌಂಡ್ ಶೋ ಐತೆ, ಅದು ನೋಡೋಕೆ ಹೊಂಟೀನಿ ಈಗ. ನಿನ್ನೆ ಲೈಟ್ ಶೋ ಎಲ್ಲ ನೋಡ್ಕೊಂಬಂದು. ಲೈಟ್ ಶೋ ಅಂತೂ ಸಿಕ್ಕಾಪಟ್ಟೆ ಮಸ್ತಾಗಿತ್ತು. ದೇವಸ್ಥಾನದ ಹಿಸ್ಟ್ರಿ ಎಲ್ಲ ಹೇಳ್ತಾಯಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು.
ನೀವು ಇಲ್ಲಿ ಸೋಮನಾಥಿಗೆ ಯಾರೇ ಬಂದರೂ ಲೈಟ್ ಶೋ ಮಾತ್ರ ನಿಜವಾಗ್ಲೂ ಮಿಸ್ ಮಾಡ್ಕೋಬೇಡ್ರಿ. ಅಷ್ಟು ಸುಂದರವಾಗಿತ್ತದು. ಲೈಟ್ ಶೋ ಎಲ್ಲ ನೋಡಿಕೊಂಡು ತಿರ್ಗಾ ದೇವಸ್ಥಾನದಲ್ಲಿ ಪ್ರಸಾದ ಮಾಡಿಕೊಂಡು ರೂಮಿಗೆ ಬಂದು ಮಲ್ಕೊಂಡಿದ್ದೆ. ನೆನ್ನೆನೇ ವೀಡಿಯೋ ಮಾಡ್ಕೊಂಡ್ರೆ ಮೊಬೈಲಲ್ಲಿ ಬ್ಯಾಟ್ರಿ ಲೋ ಆಯಿತು, ಅದಕ್ಕೆ ಊಟ ಮಾಡಿಕೊಂಡು ಬಂದು ಮಲಗಿದ್ದೆ. ಇವಾಗ ಬೆಳಗ್ಗೆ ರೂಮ್ ಚೆಕ್ಔಟ್ ಮಾಡಿದೆ. ಚೆಕ್ಔಟ್ ಮಾಡಿಕೊಂಡು ಹೊರಟಿದ್ದೀನಿ. ಈಗ ಇಲ್ಲೇ ಇನ್ನೊಂದು ಕೃಷ್ಣ ಅಂತ್ಯ ಆಗಿದ್ದು ಜಾಗ ಇದೆ, ಅಂದರೆ ಕೃಷ್ಣ ಈ ಭೂಲೋಕನ ಬಿಟ್ಟು ಹೋಗಿದ್ದು ಜಾಗ ಇದೆ ಒಂದು. ಈ ಜಾಗ ಗೀತಾ ಮಂದಿರ್ ಅಂತ. ಗೀತಾ ಮಂದಿರ್ ಹತ್ರ ಬಂದಿದ್ದೀನಿ. ಟೆಂಪಲ್ ನೋಡಿಕೊಂಡು ಹಂಗೆ ಇದ್ರ ಪಕ್ಕದಲ್ಲಿ ಶ್ರೀಕೃಷ್ಣ ಚರಣ ಪಾದುಕ ಅದು ಇಲ್ಲೇ ಇರೋದು. ಶ್ರೀಕೃಷ್ಣ ಏನು ಭೂಲೋಕ ಬಿಟ್ಟು ಹೋಗ್ತಾನಲ್ಲ, ಆ ಜಾಗನೂ ಇಲ್ಲೇ ಹತ್ರದಲ್ಲೇ ಇರೋದು. ನೋಡ್ತೀನಿ, ಅದು ಇದೆ ಶ್ರೀ ಗೀತಾ ಮಂದಿರ್. ಸುಂದರವಾಗಿದೆ ಜಾಗ ಇದು. ತುಂಬ ಶಾಂತವಾಗಿ ಸುಂದರವಾಗಿದೆ ಜಾಗ. ಓಂ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕಲೇಶನ ಇರೋದು ಲಕ್ಷ್ಮೀನಾರಾಯಣ ದೇವಸ್ಥಾನ. ನಮೋ ನಮಃ. ಪಕ್ಕದಲ್ಲೇ ನದಿ ಹರಿಯೋದು. ಓಂ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ. ಹೋಗೋಣ, ಶ್ರೀಕೃಷ್ಣ ಚರಣ ಪಾದುಕ ಹತ್ರ ಹೋಗೋಣ. ಶ್ರೀಕೃಷ್ಣಂಗೆ ಕೊನೆಯಲ್ಲಿ ಜರ ಅನ್ನೋನು ಏನು ಬಿಲ್ ಹೊಡಿತಾನಲ್ಲ, ಅದು ಬಂದು ಕಾಲಿ ತಗಲಿ ಕೃಷ್ಣ ಭೂಲೋಕನ ಬಿಟ್ಟು ಹೋಗೋದು. ಇದೆ ಶ್ರೀಕೃಷ್ಣ ಚರಣ ಪಾದುಕ. ಇದ್ರ ಬಗ್ಗೆ ಎಲ್ಲ ಇಲ್ಲೇ ಹಿಸ್ಟ್ರಿ ಇದೆ. 3102 BC ಆ ವರ್ಷದಲ್ಲಿ ಟೈಮಿಂಗ್ ಕೂಡ ಇದೆ ಇಲ್ಲಿ. 2 ಗಂಟೆ 27 ನಿಮಿಷ 30 ಸೆಕೆಂಡು. ಆವಾಗ ಕೃಷ್ಣ ಜರ್ನಿ ಮುಗಿಸಿದ್ದು ಭೂಲೋಕದಲ್ಲಿ. ಯಾವ ವರ್ಷದಲ್ಲಿ ಆಗಿದ್ದು ವಿತ್ ಟೈಮ್ ಕೂಡ ಮೆನ್ಷನ್ ಮಾಡಿ ಹಾಕಿದ್ದಾರೆ ಇಲ್ಲಿ. ಅದನ್ನೇ ನೋಡಿಕೊಂಡು ಹೊರಟೆ. ಇವತ್ತು ಇಲ್ಲಿಂದ ಹೊರಡ್ತೀನಿ, ದ್ವಾರಕಾ ಆ ಕಡೆ ಹೊರಡ್ತೀನಿ. ಸೋಮನಾಥ ದೇವಸ್ಥಾನ ನೋಡಿಕೊಂಡು ಸುತ್ತಮುತ್ತ ಜಾಗ ಎಲ್ಲ ನೋಡಿಕೊಂಡು ಲೈಟ್ ಶೋ, ಆಮೇಲೆ ಶ್ರೀಕೃಷ್ಣ ಚರಣ ಪಾದುಕ, ಗೀತಾ ಮಂದಿರ್, ಆಮೇಲೆ ರಾಮ ಮಂದಿರ್, ಇನ್ನೂ ಬೀಚು, ಇನ್ನೂ ಕೆಲವೊಂದಷ್ಟೆಲ್ಲ ಪ್ಲೇಸ್ ನೋಡಿಕೊಂಡು ಇವತ್ತು ಈ ಊರಿಂದ ಮುಂದೆ ಹೊರಟಿದ್ದೀನಿ. ಕೊನೆಯದಾಗ ಒಂದು ಸತಿ ಇಲ್ಲೇ ಪ್ರಸಾದ ಮಾಡ್ಕೊಂಬಿಡೋಣ ಅಂತ ಪ್ರಸಾದ ಹತ್ತ ಬಂದಿದ್ದೀನಿ. 11 ಗಂಟೆಗೆ ಓಪನ್ ಆಗುತ್ತೆ. ಇನ್ನೂ ಒಂದು ಅರ್ಧ ಗಂಟೆ ಇದೆ. ಕಾದು ಊಟ ಮಾಡಿಕೊಂಡು ಇಲ್ಲಿಂದ ಹೊರಡ್ತೀನಿ. ಓಂ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕಲೇಶನಾಶಾಯ ಗೋ